ಯಾವ ಸಮ್ಮೇಳನ? ನಾವಿದ್ರೆ ಸಮ್ಮೇಳನ, ನಾವು ರೈತರಿದ್ರೆ ಸರ್ ಸಮ್ಮೇಳನ. ಊಟಕ್ಕೆ ಫೈಟ್ ಮಾಡ್ತಾ ಇದಾರೆ ಇವತ್ತು, ನಿಮ್ಗೆಲ್ಲ ಗೊತ್ತು. ಒಂದು ವಾರದಿಂದ ಆ ಊಟ ಬೇಕು ಈ ಊಟ ಬೇಕು ಅಂತ. ಆ ಊಟ ಕೊಡೋರು ನಾವು. ಮೊನ್ನೆ ಕುಮಾರಸ್ವಾಮಿಯವರು ಭಾರತದ ಕೈಗಾರಿಕಾ ಮಂತ್ರಿಗಳಾಗಿದ್ದಾರೆ ಮತ್ತು ನಮ್ಮ ಜಿಲ್ಲೆಯ ಲೋಕಸಭಾ ಸದಸ್ಯರು. ನಮ್ಮ ಸಮಸ್ಯೆಗಳು ಏನು, ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಜಾರಿಗೊಳಿಸಬೇಕು. ಎರಡನೇದು, ಸ್ವಾಮಿನಾಥನ್ ವರದಿ ಆಧರಿಸಿ ಬೆಳೆಗಳಿಗೆ ಉತ್ಪನ್ನಗಳಿಗೆ ಬೆಲೆ ನಿಗದಿ ಆಗಬೇಕು. ಇದರಲ್ಲಿ ಒಂದು ವ್ಯತ್ಯಾಸ ಏನು ಅಂದ್ರೆ, ಸರ್ಕಾರದವರೇ ಸ್ವಾಮಿನಾಥನ್ನ ನೇಮಿಸಿದ್ದಾರೆ. ಸ್ವಾಮಿನಾಥನ್ ಸತ್ತೋದ್ರು, ವರದಿ ಮಾತ್ರ ಇನ್ನು ಸ್ವಲ್ಪ ಜೀವಂತವಾಗಿದೆ. ಆ ವರದಿನ ಅನುಷ್ಠಾನಗೊಳಿಸ್ತಾ ಇಲ್ಲ ಸರ್ಕಾರದವರು. ಕೃಷಿ ಉಪಕರಣಗಳ ಯಂತ್ರೋಪಕರಣಗಳು, ರಸಗೊಬ್ಬರ, ಕೀಟನಾಶಕಗಳಿಗೆ ಪ್ರಸ್ತುತ GST ಅಳವಡಿಸಿದ್ರೆ ಅದನ್ನು ರದ್ದುಪಡಿಸಬೇಕು. ಮತ್ತೆ ಏನು ಸಬ್ಸಿಡಿ ಮುಖಾಂತರ ಯಂತ್ರೋಪಕರಣಗಳನ್ನ ಕೊಡ್ತೀವಿ ಅಂತ ಹೇಳ್ತಾರೆ, ಅದನ್ನ ದುಪ್ಪಟ್ಟು ಮಾಡಿ ನಮಗೆ ಸಬ್ಸಿಡಿ ಕೊಡುವಾಗ ಕಡಿಮೆ ಮಾಡಿ ಕೊಡ್ತಾರೆ. ಅದು ನೇರವಾಗಿ ಕಂಪ್ನಿಲಿ ಏನು ತಯಾರು ಮಾಡಿ ರೇಟ್ ಫಿಕ್ಸ್ ಮಾಡ್ತಾರೆ, ಆ ರೇಟಿನ ನಮ್ಗೆ ಘೋಷಿಸುವ ಸರ್ಕಾರದವರು ಘೋಷಣೆ ಮಾಡಬೇಕು, ಇಂಥ ಯಂತ್ರಕ್ಕೆ ಇಷ್ಟ ಆಗುತ್ತೆ ಅಂತ. ಇಲ್ಲೇನಾಗಿದೆ ಅಂತಂದ್ರೆ, ಅವರು ಒಂದು ರೇಟ್ ಇದ್ರೆ ಈ ಸರ್ಕಾರದವರು ಒಂದು ರೇಟ್ ಮಾಡ್ಕೊಂಡಿರ್ತಾರೆ ನಮಗೆ ಕೊಡುವಾಗ, ಅದರಲ್ಲಿ ಸಬ್ಸಿಡಿ ಅಂದ್ಬಿಟ್ಟು ಮಾಮೂಲಿ ಜಾಸ್ತಿ ರೇಟ್ ತಗೊಂಡಿರ್ತಾರೆ. ಅದು ನಿಲ್ಲಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಈ ರಾಜ್ಯ ಸರ್ಕಾರದವರು ಹೇಳಿದ್ರು, ಅವ್ರು ಬಂದ ತಕ್ಷಣ 5 ಲಕ್ಷದವರೆಗೂ ನಿಮಗೆ ಶೂನ್ಯ ಬಡ್ಡಿಯಲ್ಲಿ ದರದಲ್ಲಿ ನಿಮಗೆ ಸಾಲ ಕೊಡ್ತೀವಿ ಅಂತ. ಅದು ಅನುಷ್ಠಾನಕ್ಕೆ ಆಗಿಲ್ಲ. ಇವ್ರು ಏನ್ ಮಾಡ್ಬೇಕು, ಇವಾಗ ನಮಗೆ ಎಕರೆಗೆ ಒಂದು 5 ಲಕ್ಷದವರು ಕೊಡಬೇಕು. ಇವತ್ತಿನ ಪರಿಸ್ಥಿತಿನಲ್ಲಿ ರೈತನ ಜಮೀನು ಎಷ್ಟಿದೆ ಅಷ್ಟಕ್ಕೂ ಸಾಲ ಕೊಡಬೇಕು. ಇಷ್ಟು ಅಂತ ರೆಸ್ಟ್ರಿಕ್ಷನ್ ಹಾಕಬಾರದು. ಈಗ ರಾಜ್ಯ ಸರ್ಕಾರದ ಒಂದು ಹೇಳ್ಬಿಡ್ತೀನಿ ಮಧ್ಯ, ಇವ್ರು ಏನು ಆಯ್ಕೆಯಾಗಿ ಬಂದಾಗ ನಾವು ರೈತರಿಗೆ 5 ಲಕ್ಷದವರೆಗೂ ಶೂನ್ಯ ಬಡ್ಡಿನಲ್ಲಿ ಸಾಲ ಕೊಡ್ತೀವಿ ಅಂದ್ರು, ಇಲ್ಲಿವರೆಗೂ 3 ಲಕ್ಷ ಕೊಡ್ತಾವ್ರೆ. ನಾವು ನಮ್ಮ ಒತ್ತಾಯ ಏನು, ರೈತನ ಜಮೀನು ಒಬ್ಬಂಗೆ 10 ಎಕರೆ ಇರ್ತದೆ, 10 ಎಕರೆಗೂ ಶೂನ್ಯ ಬಡ್ಡಿ ಸಾಲ ಸಿಗ್ಬೇಕು ಅವ್ರಿಗೆ. ಯಾಕಂದ್ರೆ ಅವ್ರು 10 ಎಕರೆ ವ್ಯವಸಾಯ ಮಾಡೋದಿಲ್ವಾ, ಖರ್ಚಿಲ್ವಾ ಅವ್ರಿಗೆ? ಈ ವ್ಯತ್ಯಾಸ ಹೋಗ್ಬೇಕು. ಸರ್ಕಾರ ಏನು ಕಬ್ಬಿಗೆ FRP ದರ ಮಾಡ್ತಾರೆ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೇಟ್ ಮಾಡ್ತಾರೆ. ಇಡೀ ಭಾರತದಲ್ಲಿ ಒಂದೇ ರೀತಿ ಬೆಲೆ ನಿಗದಿ ಆಗಬೇಕು. ಈಗೇನು ಇವತ್ತಿನ ಪೇಪರ್ ನೋಡಿರ್ಬೇಕು ತಾವುಗಳು, ಚುನಾವಣೆ ಮಾತ್ರ ಒಂದೇ ರೀತಿ ಮಾಡ್ತಾರಂತೆ, ಬೆಲೆಗಳು ಮಾತ್ರ ವ್ಯತ್ಯಾಸ ಮಾಡ್ತಾರಂತೆ. ರೈತನಿಗೆ ಏನು ಬೆಲೆ ಫಿಕ್ಸ್ ಮಾಡ್ತಾರೆ ಅದು ಎಲ್ಲಾ ರಾಜ್ಯದಲ್ಲೂ ಒಂದೇ ರೀತಿ ಆಗಬೇಕು. ಈಗ ಒಂದು ನಮಗೆ ದುಃಖ ಆಯ್ತಾ ಇದೆ, ಸೈಕ್ಲೋನ್ ಬಂದಿದೆ. ಹೋದ್ ಸರಿ 3,000 ಚಿಲ್ಲರೆ ಇತ್ತು ಭತ್ತಕ್ಕೆ, ಈ ಸರಿ 2,000ಕ್ಕೆ ಕೇಳೋರಿಲ್ಲ. ಖರೀದಿ ಕೇಂದ್ರ ತೆಗೀರಿ ಅಂತ ನಾವು ಶುರುವಿಂದ ಹೇಳ್ತಾನೆ ಇದ್ದೀವಿ, ತೆಗಿತಾ ಇಲ್ಲ ಈ ಏನು ಜಿಲ್ಲಾಡಳಿತದವರು, ಸರ್ಕಾರದವರು. ಯಾವ ಸಮ್ಮೇಳನ? ನಾವಿದ್ರೆ ಸಮ್ಮೇಳನ, ನಾವು ರೈತರಿದ್ರೆ ಸರ್ ಸಮ್ಮೇಳನ. ಊಟಕ್ಕೆ ಫೈಟ್ ಮಾಡ್ತಾ ಇದಾರೆ ಇವತ್ತು, ನಿಮ್ಗೆಲ್ಲ ಗೊತ್ತು. ಒಂದು ವಾರದಿಂದ ಆ ಊಟ ಬೇಕು ಈ ಊಟ ಬೇಕು ಅಂತ. ಆ ಊಟ ಕೊಡೋರು ನಾವು. ನಾವಿದ್ರೆ ಸಮ್ಮೇಳನ ಅಲ್ಲ. ಇವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಸಮ್ಮೇಳನ ಮಾಡ್ಬೇಕು ಅಂತ ನಮ್ಗೇನ ಇದಿಷ್ಟ ಇಲ್ಲ. ನನಗೆ, ನಮಗೆ ವೈಯಕ್ತಿಕವಾಗಿ ಕನ್ನಡನೇ ಮಾತಾಡ್ತೀವಿ ನಾವು. ಇಷ್ಟೊಂದು ಕರ್ನಾಟಕದಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಕನ್ನಡಕ್ಕೆ ವೈಭವ ಕೊಡುವಂಥದ್ದು ಏನಿರಲಿಲ್ಲ. ಸರ್ಕಾರನೇ ಹೊಣೆ. ಯಾಕೆ ಅಂತ ಅಂದ್ರೆ, ರೈತರ ಮಕ್ಕಳು ಸರ್ಕಾರ ಶಾಲೆಯಲ್ಲಿ ಓದಿ ಅಂತಾರೆ, MLAಗಳಿಗೆ ಆಂಗ್ಲ ಶಾಲೆಗಳಿಗೆಲ್ಲ ಪರ್ಮಿಟ್ ಕೊಡ್ತಾರೆ ಇವರು ಶಾಲೆಗಳು ತೆಗೆಯೋದಕ್ಕೆ.
ಎಷ್ಟು ಜನ MLA ಗಳು ಮಂತ್ರಿಗಳೆಲ್ಲ ಶಾಲೆ ತಗೊಂಡಿಲ್ಲ? ಹಾ ಹಾ ಈಗ ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚೋಗಿದ್ದಾವೆ, ನಮ್ಮ ಅಕ್ಕಪಕ್ಕ ಹಳ್ಳಿಗಳೆಲ್ಲ ಮುಚ್ಚೋಗಿದ್ದಾವೆ. ನೀವು ಬಂದ್ರೆ ಬೇಕಾದ್ರೆ ಪ್ರೂಫ್ ಕೊಡ್ತೀವಿ, ತೋರಿಸ್ತೀನಿ. ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ, ಕೇಂದ್ರ ಸರ್ಕಾರದಲ್ಲಿ. ನಾವು ಇಲ್ಲಿ ನಾವು ಅವ್ರಿಗೆ ಏನು ಮನವಿ ಕೊಡ್ತಾ ಇರ್ತಕ್ಕಂಥದ್ದೆಲ್ಲ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ಮಾಡ್ಬೇಕಾದಂತ ಕೆಲಸಗಳನ್ನೇ ನಾವು ಈಗ ಅವ್ರಿಗೆ ಕೊಡ್ತಾ ಇರೋದು. ಬಟ್ ಏನಪ್ಪಾ ಅಂತಂದ್ರೆ, ಈ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಈಗ ಇರ್ತಕ್ಕಂಥ ನಮ್ಮ ಏನು ಬೇಡಿಕೆಗಳಿವೆ, ಅದರಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ದು ನಮ್ಮ ರೈತರಿಗೆ ಈಗ ಸಾಲ ಸಿಗ್ತಾ ಇಲ್ಲ. ಈ ಸೊಸೈಟಿಗಳಲ್ಲಿ ಶೂನ್ಯ ಬಡ್ಡಿ ದರದ ಸಾಲ ಅಂತ ಹೇಳಿ ಕೊಡ್ತಾವ್ರಲ್ಲ, ಇದು ಸಪೋಸ್ ಈಗ ನನಗೆ ಒಂದು 5-6 ಎಕರೆ ಜಮೀನು ಇದೆ ಅಂತಂದ್ರೆ, ನಾನು 5-6 ಎಕರೆಗೆ ಅರ್ಜಿ ಹಾಕಿದ್ರೆ ನನಗೆ ಕೊಡೋದಿಲ್ಲ. ನಾನು ಮೊದಲನೇ ಸಾಲಗಾರ ಆದ್ರೆ ನನಗೆ ಕೊಡೋದೇ 1 ಎಕರೆಗೆ ಅವರು, ಅದು 80,000ನೋ 75,000ನೋ ಬೆಳೆ ಸಾಲ ಕೊಡೋದು ಅಷ್ಟೇ. ನಮಗೆ 5 ಲಕ್ಷ ಕೊಡೋದಿಲ್ಲ. ನನಗೆ 5 ಎಕರೆ ಐತೆ, 5 ಲಕ್ಷ ಕೊಡಿ ಕೊಡೋದಿಲ್ಲ ಅವರು. ಈಗ ಏನಾಗಿದೆ ಅಂತಂದ್ರೆ, ಬೇರೆ ಬೇರೆ ರಾಜ್ಯಗಳಲ್ಲಿ, ಪಂಜಾಬ್ ಅಲ್ಲಿ, ಹರಿಯಾಣದಲ್ಲಿ 1 ಎಕರೆಗೆ 5 ರಿಂದ 8 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಸೊಸೈಟಿಲಿ ರಿನ್ಯೂವಲ್ ಮಾಡ್ಕೊತಾರಲ್ಲ, ಆ ತರ ರಿನ್ಯೂವಲ್ ಮಾಡ್ಕೊತಾರ ಯಾರು? ರಾಷ್ಟ್ರೀಕೃತ ಬ್ಯಾಂಕ್ನವರು, ನ್ಯಾಷನಲೈಸ್ ಬ್ಯಾಂಕ್ಸ್. ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಈಗ ನಾವೆಲ್ಲರೂ ರಾಷ್ಟ್ರೀಕೃತ ಬ್ಯಾಂಕ್ ಕೊಟ್ಟು ಹೋಗಿದೀವಿ, ರೈತರು ಯಾರು ಸೊಸೈಟಿಲಿ ಇಲ್ಲ. ಸೊಸೈಟಿಲಿ ಇರೋರು ತುಂಬಾ ಕೆಲವರು. ಈಗ ನಮ್ಮ ರಾಜ್ಯ ಸರ್ಕಾರ ಏನ್ ಹೇಳ್ತಿದೆ ಅಂತಂದ್ರೆ, ನಾವು ಸೊಸೈಟಿಲಿ ಶೂನ್ಯ ಬಡ್ಡಿ ದರ ಇರೋದು ಸಾಲ 3 ಲಕ್ಷದವರೆಗೆ ಸೊಸೈಟಿಯಲ್ಲಿ ಅವ್ರು ಕೊಡದೆ 3 ಲಕ್ಷ, ಅದ್ರ ಮೇಲೆ ಕೊಟ್ಟಿಲ್ಲ ಅವರು. ಅದರಿಂದ ನಮಗೆ ಏನಾಗಿದೆ ಈಗ ಅಂತಂದ್ರೆ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಮಗೆ ಶೂನ್ಯ ಬಡ್ಡಿ ದರದ ಸಾಲದಲ್ಲಿ 1 ಎಕರೆಗೆ 5 ಲಕ್ಷ ರೂಪಾಯಿ ಅಂತ ಬೇಕು ಅನ್ನುವಂತ ಒತ್ತಾಯ ನಮ್ದು. ಯಾಕಂದ್ರೆ ಈಗ ಕೇಂದ್ರದ ಮಂತ್ರಿ ಆಗಿರೋದ್ರಿಂದ ಇವರು ಅದನ್ನ ಪ್ರಪೋಸಲ್ ಮಾಡಿ ನಮಗೆ ಈ ಸಾಲದ ಸೌಲಭ್ಯ ಒದಗಿಸ್ಕೊಟ್ರೆ, ಜಮೀನ್ ಈಗ ಮಾರ್ಕಬೇಕು ಅನ್ನೋನು ಇನ್ನೊಂದ್ 4 ವರ್ಷ ಮುಂದಕ್ಕೆ ಹೋಯ್ತಾನೆ. ಎಲ್ಲರ ಅವ್ನ ಜಮೀನ್ ಕಳ್ಕೊಳ್ಳೋ ಅಂತ ಬಂದವ್ ನಷ್ಟದ ಮೊತ್ತವನ್ನ ಭರಿಸಬೇಕು NDRF ಅಲ್ಲಿ. ಅದು ಇರೋದು ಕೇಂದ್ರ ಸರ್ಕಾರದ, ಅದು ರಾಜ್ಯದ್ದಲ್ಲ. ಯಾಕಂದ್ರೆ ಇದು ಕೇಂದ್ರ ಸರ್ಕಾರದ್ದೇ ಆದ್ರಿಂದ ಸ್ವಲ್ಪ ಕುಮಾರಸ್ವಾಮಿ ಅವ್ರಿಗೆ ನಾವಿದನ್ನ ಒತ್ತಾಯ ಮಾಡೋದೇನಪ್ಪಾ ಅಂತಂದ್ರೆ, ಇದು ಎಲ್ಲವನ್ನೂ ಕೂಡ ಏನ್ ನಮ್ಮ ಈ ರೈತರ ಬೇಡಿಕೆಗಳೇನಿವೆ ಇದನ್ನ ಸ್ವಲ್ಪ ಅನುಷ್ಠಾನಕ್ಕೆ ತರೋದಕ್ಕೆ ತಾವು ಸ್ವಲ್ಪ ಕೇಂದ್ರದಲ್ಲಿ ಇರೋದ್ರಿಂದ, ಈಗ ಇವ್ರು ಹೇಳ್ದಂಗೆ ಕೃಷಿ ಉಪಕರಣಗಳು GST ಬರೋದು ಕೇಂದ್ರಕ್ಕೇನೆ. ಈಗ ಟ್ರ್ಯಾಕ್ಟರ್ಗೂ GST ಆಗ್ತಾನೆ, ಸಬ್ಸಿಡಿನೂ ಮೋಸ ಆಗ್ತಾ ಇದೆ ಇಲ್ಲಿ, ಅದು ಕೂಡ ನಮ್ಗೆ ಇದಾಗ್ತಾ ಇದೆ. ಅದರಿಂದ ಕೃಷಿ ಯಂತ್ರೋಪಕರಣಗಳಿರಲಿ, ರಸಗೊಬ್ಬರ ಇರಲಿ, ಕೀಟನಾಶಕಕ್ಕೆ GST ಏನ್ ಹಾಕ್ಬಾರ್ದು ಅಂತ 18% GST, ಇದನ್ನ ಮುಕ್ತ ಮಾಡ್ಬೇಕು, ಇದನ್ನ ತೆರವುಗೊಳಿಸಬೇಕು ಅನ್ನುವಂತ ಒತ್ತಾಯವನ್ನ ನಾವು ಮಾಡ್ತೀವಿ. ಈ ಸಿಬಿಲ್ ಅನ್ನೋದು ಏನಿದೆ ಅದನ್ನ ಅಕ್ರೂಡ್ ಆಗಿರೋದನ್ನ ಅದನ್ನ ಮೊದಲು ತೆಗಿಬೇಕು. ಇವ್ರು ಹೇಳಿದ್ರಲ್ಲ, ಈಗ ಕಪ್ಪು FRP ಮಾಡಿದ್ದಾರೆ ಸರ್. 8.5 ನಮ್ಮ ಶುಗರ್ ಫ್ಯಾಕ್ಟ್ರಿ ಮಂಡ್ಯ ಜಿಲ್ಲೆನಲ್ಲಿ. ಈಗ ನಾವೆಲ್ಲಾ ಕಡೆ ಅಸೆಸ್ ಮಾಡಿದೀವಿ. ನಮ್ಮ ಕೊಪ್ಪ ಶುಗರ್ ಇಂಡಸ್ಟ್ರಿಯಲ್ಲಿ ನಾವೇ ಖುದ್ದು ನೋಡಿದೀವಿ, 9.5 ಇಂದ ಎಬೋವ್ ಇದೆ. ಈಗ 3,150 ರೂಪಾಯಿ 20 ಪೈಸೆ ಕೊಟ್ಟರೆ ಏನೇನು ಅಲ್ಲ ಅದು. 4,400 ಗುಜರಾತ್ ಅಲ್ಲಿ ಕೊಡ್ತಾರೆ, ಮಹಾರಾಷ್ಟ್ರದಲ್ಲಿ 4,600 ಕೊಡ್ತಾರೆ. ಬೆಳಗಾಮಲ್ಲಿ ಮತ್ತೆ ಯಾವುದು ತಿಕೋಟ, ಮತ್ತೆ ಯಾವುದು ವಿಜಯಪುರ, ಇನ್ನೊಂದು ಆಳಂದದಲ್ಲಿ ಅಲ್ಲಿ ಒಳ್ಳೊಳ್ಳೆ ಶುಗರ್ ಫ್ಯಾಕ್ಟ್ರಿಗಳು, ಅವರೆಲ್ಲ 3,800 ಮೇಲೆ ಕೊಡ್ತಾ ಇದಾರೆ ಅದನ್ನ. ಈಗ ಅದೊಂದಾಯ್ತು. ಸೈಮಲ್ಟೇನಿಯಸ್ಲಿ ನಮ್ಗೆ ಏನಾಗ್ತದೆ, ಈಗ ಶುಗರ್ ಫ್ಯಾಕ್ಟ್ರಿ ಮಂಡ್ಯ ನಿಂತೋಯ್ತು, ಎಲ್ಲ ಶುಗರ್ ಫ್ಯಾಕ್ಟ್ರಿಯವರು ಲೇಬರ್ಸು ಎಲ್ಲ ವಾಪಸ್ ಹೊಟ್ಟೋದ್ರು. 1,250ರಿಂದ 1,300 ರೂಪಾಯಿ ಕಡಿಮೆ ಚಾರ್ಜ್ ಮಾಡ್ತಾ ಇದಾರೆ ಈಗ ನಮ್ಗೆ. ಈಗ ಯಾಕೆ ಕುಯ್ಲಿ, ಈಗ ಹಾರ್ವೆಸ್ಟ್ ಭತ್ತ, ಹಾಗಾಗಿ ಭತ್ತದ ಪ್ಯಾರಲಲ್ ಆಗಿ ಕಬ್ಬು ಮತ್ತು ಭತ್ತ ಎರಡು ಕೂಡ ಜೊತೆಲಿ ಕಟಾವ್ ಆಗೋದ್ರಿಂದ ಕಬ್ಬುನ ಕಟಾವು ರೇಟು ತುಂಬಾ ವಿಕೋಪ ಕೊಟ್ಟುಬಿಡೋದು. ಇಚ್ಛೆ ಬಂದಂಗೆ ಕೊಪ್ಪದವರು ಮತ್ತೆ ನಮ್ಮ ಚಾಮುಂಡೇಶ್ವರಿಯವರು ಹೆಂಗ್ ಬೇಕಂಗೆ ಹರಿತವ್ರೆ ಮಂಡ್ಯ ನಿಂತೋಗ್ಲಾಗಿ. ಅದ ಶುಗರ್ ಫ್ಯಾಕ್ಟ್ರಿ ಮಾತ್ರ ಒಂದೇ, ಇದು ಏನು FRP ಅಂತ ಹೇಳ್ತಿರಲ್ಲ, ಇದು FRP ಮಾನದಂಡ ಸ್ಕೇಲು, ನಾವು ಅದನ್ನೇ ನೋಟ್ ಮಾಡಿರೋದು. ಓವರ್ ಆಲ್ ಎಲ್ಲ ಸ್ಟೇಟು ಅಥವಾ ನಮ್ಮ ಕಂಟ್ರಿನಲ್ಲಿ ಒಂದೇ FRP ಬರಲಿ. ಅದನ್ನ ಮಾನದಂಡ ಯಾವುದು, ಇಳುವರಿ ರಿಕವರಿನ ಯಾವುದು ಕೂಡ ಅಪ್ಲೈ ಮಾಡೋದು ಬೇಡ ಅಂತ ನಮ್ಮ ಒತ್ತಡ. ಹಾಗಾಗಿ ಭತ್ತ ಖರೀದಿ ಕೇಂದ್ರದ ಕೂಡಲೇ ನಾಳೆ ಅಥವಾ ಸೋಮವಾರದಿಂದ ಜಾರಿ ಮಾಡಿ ಅದೊಂದು ತ್ವರಿತವಾಗಿ ಆಗಬೇಕು ಅಂತೇಳಿ ನಮ್ಮ ಒತ್ತಡ. ನಮ್ಮ ಪತ್ರಕರ್ತರ ಮಿತ್ರ, ಥ್ಯಾಂಕ್ ಯು. ಈ ನಮ್ಮ ಬೇಡಿಕೆಗಳಲ್ಲಿ ಕೆಲವನ್ನಾದ್ರೂ ಕೇಂದ್ರ ಸರ್ಕಾರದಲ್ಲಿ ನೀವು ಮಂಡಿಸಿ ನಮ್ಮ ಪರವಾಗಿ ಮಾತನಾಡಿ ಜಾರಿಗೆ ತರಬೇಕು ಅನ್ನುವಂತ ಒತ್ತಾಯನ ಕೂಡ ಮಾಡಕ್ಕಿದೀವಿ. ಮತ್ತೆ ಕುಮಾರಸ್ವಾಮಿ ಅವರಿಗೆ ಅಲ್ಲಿಂದ ಬಂದ ಕೂಡಲೇ ಅವರು ಈ ರೈತರ ಸಭೆಯನ್ನ ಇಲ್ಲಿ, ಈಗ ನಮ್ಮ ಕ್ಷೇತ್ರ ಸಂಸದರಾದ್ರಿಂದ ಅವ್ರು ಇಲ್ಲಿ MP ಆತಾವಳಿಂದ ಇಲ್ಲಿ ಯಾರ ರೈತರನ್ನ ಎಲ್ಲೂ ಕರೆದು ಈ ಸಭೆಗಳನ್ನ ಮಾಡಿಲ್ಲ. ಮೊದಲು ಅದನ್ನ ಆ ಸಭೆಯನ್ನ ಮಾಡಿಸೋದಕ್ಕೆ ಒಂದು ಒತ್ತಾಯ ಮಾಡಿ ಇಲ್ಲೊಂದು ಸಭೆ ಮಾಡಿಸೋಕ್ಕೂ ಕೂಡ ಅವರಿಂದ ನಾವು ಬಯಸ್ತೇವೆ. ಜಿಲ್ಲಾ ಸಮಸ್ಯೆಗಳು, ನಮ್ಮ ಮಂಡ್ಯ ಜಿಲ್ಲೆಯ ಸಮಸ್ಯೆಗಳೇನು ರೈತ ಸಮಸ್ಯೆಗಳು, ಅದನ್ನ ಕುರಿತು ಅವರ ಅಧ್ಯಕ್ಷತೆಯಲ್ಲೇ ಒಂದು ಸಭೆ ಮಾಡೋದಕ್ಕೂ ಕೂಡ ನಾವು ಒತ್ತಾಯ ಮಾಡಿ ಒಂದು ಕಾರ್ಯಕ್ರಮ ತೋರಿಸ್ತೀವಿ.